ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಬೆಳಗ್ಗೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಕಾರಣ ಏನು ಅಂದರೆ 2 ದಿನ ಆಯಿತು ಕರೆಂಟ್ ಇಲ್ಲ, ಮಳೆ ಮಾತ್ರ ತುಂಬ ಬರ್ತಿದೆ. ಹಾಗೆ ಕೆಲವೊಂದು ಕಡೆ ಮರಗಳು ಇದು ಎಲ್ಲ ಬಿದ್ದಿರಬೇಕು. ಸೊ ತುಂಬ ಕಡೆ ಶಿರ್ಸಿಯ ಸುತ್ತಮುತ್ತ ತುಂಬ ಹಳ್ಳಿಗಳಲ್ಲಿ ಕರೆಂಟ್ ಇಲ್ಲ, 2 ದಿನ ಆಯಿತು. ಸೊ ನಾವು ಏನೇನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀವಿ ಹಳ್ಳೀಲಿ ಇದ್ಕೊಂಡು ಕರೆಂಟ್ ಇಲ್ಲದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಕರೆಂಟ್ ಇಲ್ಲದ ಕಾರಣ ನಾವು ಈ ಥರ ಮಳೆ ನೀರಿನಲ್ಲಿ ಒಂದು ಡ್ರಮ್ ಇಟ್ಟು ನೀರನ್ನು ಶೇಖರಿಸ್ತಾ ಇದ್ದೀವಿ. ಬಟ್ ಇದು ನೋಡಿ ಎಷ್ಟೇ ಶೇಖರಣೆ ಆಗಿದ್ದು ಅಂದರೆ ನಿನ್ನೆ ರಾತ್ರಿಯಿಂದ ಶೇಖರಣೆ ಆಗಿದ್ದೆಲ್ಲ ಬೆಳಗ್ಗೆ ಖಾಲಿ ಆಗಿಬಿಟ್ಟಿದೆ ಆಯಿತಾ. ಬೆಳಗ್ಗಿನ ಎಲ್ಲ ದಿನಚರಿಗೆ ಖಾಲಿ ಆಯಿತು. ಈಗ ಮಳೆ ಕೂಡ ಬರ್ತಿಲ್ಲ, ಜಸ್ಟ್ ಗಾಳಿ 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 ತುಂಬ ಗಾಳಿ ಒಂದು ಬರ್ತಿದೆ, ಎಲ್ಲೋ ಸ್ವಲ್ಪ ಮಳೆ ಬರ್ತಿದೆ. ಸೊ ಅದಕ್ಕೆ ಇದು ಕೂಡ ತುಂಬ್ತಿಲ್ಲ, ನೀರು ಕೂಡ ಒಂದು ಹನಿ ಇಲ್ಲ ಕಾಕಲ್ಲಿ. ಸೊ ನೀರು ಯಾಕಿಲ್ಲ ಅಂದರೆ ಕರೆಂಟ್ ಇಲ್ಲ, ಸ್ವಲ್ಪ ಬ್ಯಾಕಪ್ ಇದೆ. ಸೊ ಅಂದರೆ ಕರೆಂಟ್ ಬ್ಯಾಕಪ್ ಇದೆ, ತುಂಬ ಮನೆಗಳಲ್ಲಿ ಇದೆ, ನಮ್ಮೂರಲ್ಲೂ ತುಂಬ ಜನರ ಮನೆಯಲ್ಲಿ. ಸೊ ಇವತ್ತು ಕರೆಂಟ್ ಬರದೆ ಹೋದರೆ ಆ ಬ್ಯಾಕಪ್ ಕೂಡ ಹೋಗಿಬಿಡುತ್ತೆ. ಆಮೇಲೆ ಗೊತ್ತಿಲ್ಲ ಇವತ್ತು ಏನಾಗುತ್ತೋ ಏನೋ, ನೋಡೋಣ ಕರೆಂಟ್ ಬರುತ್ತಾ ಅಂತ. ಹೋಪ್ಫುಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಬಂದರೆ ನಾವು ಟ್ಯಾಂಕಲ್ಲಿ ನೀರು ಒಂದು ತುಂಬಿಸ್ಕೊಬಿಟ್ರೆ ಆಯಿತು ನಮ್ಮದು. ಬೇರೆ ಏನಕ್ಕೂ ಅಷ್ಟೊಂದು ಬೇಕಾಗಿರಲ್ಲ, ಅಂದರೆ ಬೇರೆ ಎಲ್ಲದಕ್ಕೂ ಏನಾದರೂ ಒಂದು ಆಲ್ಟರ್ನೇಟಿವ್ಸ್ ಇದೆ. ನೀರು ಮಳೆನೂ ಸ್ವಲ್ಪ ಕಡಿಮೆ ಅಂದರೆ ನೀರಿಗೂ ಕಷ್ಟ, ಇದು ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ, ಕರೆಂಟು ಬಂದಿಲ್ಲ ಅಂದರೆ. ಪವರ್ ಬ್ಯಾಕಪ್ ಪವರ್ ಬ್ಯಾಕಪ್ ಕೂಡ ಅಷ್ಟೇ, ಇವತ್ತೊಂದು ದಿನ ಬರ್ಬೋದು. ಅದು ಗೊತ್ತಿಲ್ಲ ಏನಕ್ಕೂ ಉಪಯೋಗಿಸ್ದೆ, ಜಸ್ಟು ಲೈಟು ಮತ್ತು ಏನಾದರೂ ಒಂದು ಚಾರ್ಜಿಗೆ ಹಾಕಿ ಅಷ್ಟೇ ಮಾಡಿದ್ರೆ ಇವತ್ತೊಂದು ದಿನ ಬರುತ್ತೆ. ಸೊ ನಿಮ್ಮೂರಲ್ಲೂ ಕೂಡ ಶಿರ್ಸಿ ಸುತ್ತಮುತ್ತ ಯಾರು ನೋಡ್ತಾ ಇದ್ದರೆ ಈ ವ್ಲಾಗ್ನ, ನಿಮ್ಮ ಮನೆಯಲ್ಲೂ ಕೂಡ ಹೋಗಿದೆಯಾ, ಹಂಗೆ ಹೋಗಿ ಎಷ್ಟು ದಿನ ಆಯಿತು ಅಂತ ಕಮೆಂಟ್ ಮಾಡಿ ಆಯಿತಾ. ನೋಡಿ ಇದೇ ಪವರ್ ಬ್ಯಾಕಪ್ ನಾನು ಹೇಳಿದ್ದು, ಇದು ಅಷ್ಟೇ. ಇವತ್ತು UPS ಇವತ್ತೊಂದು ದಿನ ಬಂದರೆ ಹೆಚ್ಚಿಗೆ ಅಷ್ಟೇ. ಆಮೇಲೆ ಇದು ಹೋಯಿತು ಅಂದರೆ ಮುಗೀತು, ನಮ್ಮ ವರ್ಕ್ ಕೂಡ ಮಾಡೋಂಗಿಲ್ಲ. UPS ಕೂಡ ಹೋಯಿತು ಅಂದರೆ ವೈಫೈ ಕೂಡ ಹೋಗಿಬಿಡತ್ತೆ. ಕುಡಿಯೋ ನೀರು ಅಷ್ಟೇ ಖಾಲಿ ಆಗಿಬಿಟ್ಟಿದೆ ನೋಡಿ, ಸ್ವಲ್ಪ ಇದೆ. ಸೊ ಇನ್ನು ಅಡುಗೆ ಕೂಡ ಕಷ್ಟನೇ ನೋಡಿ. ಇದು ಚಪಾತಿ ತರಿಸ್ಕೊಂಡು ಈ ಥರ ಮಾಡ್ತಾ ಇದ್ದೀವಿ, ಜಸ್ಟು ಸುಟ್ಕೊಂಡು ತಿನ್ನೋದು ಅಷ್ಟೇ. ಸೊ ಅಡುಗೆ ಮಾಡೋಕ್ಕೆ ಕೂಡ ಕಷ್ಟ ಆಗಿಬಿಟ್ಟಿದೆ. ನೋಡಬೇಕು, ಇವತ್ತು ಹೋಪ್ಫುಲ್ಲಿ ಕರೆಂಟು ಬರಲೇಬೇಕು, ನೋಡೋಣ ಏನಾಗತ್ತೆ ಅಂತ. ನೋಡಿ ತಿಂಡಿಗೆ ನಾವು ಸ್ಟೀಲ್ ಈ ಥರ ಪಾತ್ರೆ ಎಲ್ಲ ಇಟ್ಕೊಂಡ್ರೆ ಅದನ್ನು ತೊಳಿಬೇಕಾಗತ್ತೆ ಅಂತ ಈ ಥರ ಯೂಸ್ ಆ್ಯಂಡ್ ಥ್ರೋ ಪ್ಲೇಟಲ್ಲಿ ತಿಂತಿದ್ದೀವಿ. ಸೊ ಮತ್ತೆ ಯಾರ್ಯಾರ ಮನೆಯಲ್ಲಿ ಈ ಥರ ಆಗಿದೆ ಅಂತ ಹೇಳಿ ಆಯಿತಾ. ನೋಡಿ ತುಂಬ ಗಾಳಿ ಒಂದು ಬರ್ತಿದೆ ಅಷ್ಟೇ, ಮಳೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಸೊ ಈ ಥರ ಗಾಳಿಗೆ ತುಂಬ ಮರಗಳು ಬಿದ್ದುಬಿಟ್ಟಿದೆ, ಅದಕ್ಕೆ ಮೇ ಬಿ ಕರೆಂಟ್ ಇಲ್ಲ ಅನಿಸುತ್ತೆ. ನೋಡಬೇಕು ಈಗ ಏನು ಅಂತ. ನೋಡಿ ನಮ್ಮೂರಿಗೆ ಮತ್ತೊಂದು ಬಸ್ ಬರ್ತಿದೆ, ಇದು ಫಸ್ಟ್ ಟೈಮ್ ಆಯಿತಾ ನಮ್ಮೂರಿಗೆ ಬಸ್ಸು ಬರೋದು. ಇಲ್ಲೇ ನಮ್ಮ ಮನೆ ಮುಂದೆನೇ ಹೋಗುತ್ತೆ ಈ ಬಸ್ಸು. ಸೊ ನಮಗೆಲ್ಲ ಖುಷಿ ನಮ್ಮೂರಿಗೆ ಬಸ್ ಬಂತು ಅಂತ. ಬಟ್ ಈಗ ನಾವು ಬಸ್ಸಲ್ಲಿ ಹೋಗೋದು ಕಡಿಮೆ ಆಗಿಬಿಟ್ಟಿದೆ. ಬಟ್ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆ ಇದು, ಅಂದರೆ ಸ್ಕೂಲಿಗೆ ಕಾಲೇಜಿಗೆ ಡೈಲಿ ಓಡಾಡ್ತಾರಲ್ಲ ಅವರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಈ ಬಸ್ ಬರೋದು. ಏನಂದರೆ ಕುಡಿಯೋ ನೀರು ಇಲ್ಲ ನಾನು ಹೇಳಿದಾಗೆ. ಈಗ ತುಂಬ ಜನರ ಮನೆಯಲ್ಲಿ ಬಾವಿ ಇರುತ್ತೆ. ಸೊ ಬಾವಿ ಇದ್ದ ಮನೆಯಲ್ಲಿ ಏನೂ ಅಷ್ಟೊಂದು ಸಮಸ್ಯೆ ಆಗಿರಲ್ಲ ಅನ್ಕೋತೀನಿ, ಬಿಕಾಸ್ ಅವರು ಆರಾಮಾಗಿ ಬಾವಿಯಿಂದ ನೀರು ಎತ್ಕೊಂಡು ಬೇರೆ ಕೆಲಸಕ್ಕೆ ಕೂಡ ಉಪಯೋಗಿಸ್ಬೋದು. ಬಟ್ ನಮ್ಮ ಮನೆಯಲ್ಲಿ ಬೋರ್ವೆಲ್ ಅಷ್ಟೇ ಇದೆ. ಸೊ ಬೋರ್ವೆಲ್ಲಿಗೆ ಡೈರೆಕ್ಟು ಪಂಪ್ ಹಾಕಿಬಿಟ್ಟಿದ್ದೀವಿ, ಅದರಿಂದ ಏನು ಲೈಕ್ ನಾವು ಡೈರೆಕ್ಟಾಗಿ ನೀರು ತಗೊಳ್ಳೋ ಹಾಗಲ್ಲ ಇಲ್ಲ. ಸೊ ಈಗ ನೋಡಬೇಕು, ಇಲ್ಲೇ ಪಕ್ಕದ ಮನೆಗೆ ಹೋಗಿ ಅಪ್ಪ ಸ್ವಲ್ಪ ನೀರು ತಗೊಬರ್ತೀನಿ ಅಂದಿದ್ದಾರೆ. ಸೊ ನಮ್ಮ ಹಸ್ಬೆಂಡ್ ಮನೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆ, ಒಂದು 5 ಕಿಲೋಮೀಟರ್ಸು.
ಸೊ ಅಲ್ಲಿ ಬಾವಿ ಇದೆ. ಸೊ ಅಲ್ಲಿಂದಾದರೂ ಹೋಗಿ ಕುಡಿಯೋಕ್ಕೆ ನೀರೋ ಏನೋ ಅಂತ ಅರೇಂಜ್ ಮಾಡ್ಕೋಬೇಕು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಕರೆಂಟ್ ಬಂದಿಲ್ಲ ಅಂದರೆ ಹೋಗಿ ತೊಗೊಬರೋದು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಮನೆಯಲ್ಲಿ ಚಿಕ್ಕ ಪಾಪು ಕೂಡ ಇದೆ. ಸೊ ಪಾಪುಗೆ ಅಟ್ಲೀಸ್ಟ್ ಏನು ತೊಂದರೆ ಆಗಬಾರ್ದು ಅಂತ ನಮ್ಮ ಕನ್ಸರ್ನ್ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.